ಏನು ಹೇಳಿದ್ರು ಎಲ್ಲರೂ ಕೂಡ ನೀವು ಕಪ್ಪಿಟ್ಕೊಂಡು ಆಚೆ ಬಂದ ತಕ್ಷಣ ಸ್ಪರ್ಧಿಗಳು ಎಲ್ಲರೂ ಖುಷಿ ಪಟ್ರು. ಅವರು ಅದನ್ನ ಹೇಳಿದ್ರು, ನೋಡು ತಮ್ಮಯ್ಯ ನಾನು ಹೇಳಿದ್ದೆ ನೋಡು ಅಂತಂದ್ರು. ಅವರ ನಂಬಿಕೆ ನಾನು ಯಾವತ್ತೂ ಸುಳ್ಳು ಮಾಡಿಲ್ಲ. ಆ್ಯಂಡ್ ವಿನಯ್ನು ಅಷ್ಟೇ, ನಾನು ಅಲ್ಲಿ ಅವ್ನು ಈಚೆ ಹೋದ್ರೂ ಐ ವಾಸ್ ಸೇಯಿಂಗ್ ದಟ್ ಮಚ್ಚ ಒಂದು ಕೈ ನಿಂದಿದೆ ಪರವಾಗಿಲ್ಲ ಹೊಡ್ಕೊಂಡು ಬಾ ಅಂತ ಹೇಳ್ತಿದ್ದ. ಅವ್ರ ಪ್ರೀತಿ ಅಷ್ಟೇ ಅದು. ಹೊರಗಡೆ ಹೋದ್ರೂ ತನಿಷಾನು ಅಷ್ಟೇ, ಹೊರಗಡೆ ಬಂದ ಮೇಲೆ ನಾನು ಅವಳನ್ನ ಬಿಟ್ಕೊಟ್ರು, ಆಟಕ್ಕೋಸ್ಕರ ಅವಳನ್ನ ಬಿಟ್ಕೊಟ್ರು, ಅವಳು ನಾನು ಈಚೆ ಬಂದ ಮೇಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಹರ್, ತನಿಷಾಗೆ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ತುಂಬ ಖುಷಿಪಟ್ಟರು. ನನ್ನ ಗೆಲುವನ್ನು ಅವ್ರ ಗೆಲುವು ಥರ ನೋಡಿದ್ರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನನಗೆ. ಸಂಗೀತ ಅವ್ರೇನು ಹೇಳಿದ್ರು ಅಂತ? ಇಲ್ಲ, ಅವರು ಏನು ಹೇಳಿಲ್ಲ. ಶಿ ವಿಶ್ಡ್ ಮೀ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಅಂತಂದ್ರು ಅಷ್ಟೇ. ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಮುಂದುವರಿಯುತ್ತಾ? ನಾನು ಒಳಗಡೆ ಇದ್ದಾಗೇನೆ ಹೇಳಿದೆ, ಲೆಟ್ರ್ ಬರೆದಾಗೂ ಹೇಳಿದೆ, ನಾನು ಈಗಲೂ ಸೋಲಕ್ಕೆ ರೆಡಿ ಫ್ರೆಂಡ್ಶಿಪ್ಗೋಸ್ಕರ. ನಿಮ್ಮ ಫ್ರೆಂಡ್ಶಿಪ್ಪನ್ನು ಎಲ್ಲೂ ಉಪಯೋಗಿಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ಮುಖದಲ್ಲಿ ಒಂದು ನಗು, 4 ಚೆನ್ನಾಗಿ ಮಾತಾಡಿದ್ರೆ ಸಾಕು, ಇರೋದು 1 ವಾರ ಅಂತ ಹೇಳಿದ್ದೆ. ಬಟ್ ಮಾರನೇ ದಿನ ಮತ್ತೆ ಸಣ್ಣ ವಿಷಯಕ್ಕೆ ಮತ್ತೆ ಜಗಳ ಆಯಿತು. ಸೊ ಹಂಗೆ ಇದ್ರೇ ಒಳ್ಳೇದು. ಏನು ಹೇಳಿದ್ರು ಎಲ್ಲರೂ ಕೂಡ ನೀವು ಕಪ್ಪಿಟ್ಕೊಂಡು ಆಚೆ ಬಂದ ತಕ್ಷಣ ಸ್ಪರ್ಧಿಗಳು? ಎಲ್ಲರೂ ಖುಷಿ ಪಟ್ರು. ಅವರು ಅದನ್ನ ಹೇಳಿದ್ರು, ನೋಡು ತಮ್ಮಯ್ಯ ನಾನು ಹೇಳಿದ್ದೆ ನೋಡು ಅಂತಂದ್ರು. ಅವರ ನಂಬಿಕೆ ನಾನು ಯಾವತ್ತೂ ಸುಳ್ಳು ಮಾಡಿಲ್ಲ. ಆ್ಯಂಡ್ ವಿನಯ್ನು ಅಷ್ಟೇ, ನಾನು ಅಲ್ಲಿ ಅವ್ನು ಈಚೆ ಹೋದ್ರೂ ಐ ವಾಸ್ ಸೇಯಿಂಗ್ ದಟ್ ಮಚ್ಚ ಒಂದು ಕೈ ನಿಂದಿದೆ ಪರವಾಗಿಲ್ಲ ಹೊಡ್ಕೊಂಡು ಬಾ ಅಂತ ಹೇಳ್ತಿದ್ದ. ಅವ್ರ ಪ್ರೀತಿ ಅಷ್ಟೇ ಅದು. ಹೊರಗಡೆ ಹೋದ್ರೂ ತನಿಷಾನು ಅಷ್ಟೇ, ಹೊರಗಡೆ ಬಂದ ಮೇಲೆ ನಾನು ಅವಳನ್ನ ಬಿಟ್ಕೊಟ್ರು, ಆಟಕ್ಕೋಸ್ಕರ ಅವಳನ್ನ ಬಿಟ್ಕೊಟ್ರು, ಅವಳು ನಾನು ಈಚೆ ಬಂದ ಮೇಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಹರ್, ತನಿಷಾಗೆ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ತುಂಬ ಖುಷಿಪಟ್ಟರು. ನನ್ನ ಗೆಲುವನ್ನು ಅವ್ರ ಗೆಲುವು ಥರ ನೋಡಿದ್ರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನನಗೆ. ಸಂಗೀತ ಅವ್ರೇನು ಹೇಳಿದ್ರು ಅಂತ? ಇಲ್ಲ, ಅವರು ಏನು ಹೇಳಿಲ್ಲ. ಶಿ ವಿಶ್ಡ್ ಮೀ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಅಂತಂದ್ರು ಅಷ್ಟೇ. ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಮುಂದುವರಿಯುತ್ತಾ? ನಾನು ಒಳಗಡೆ ಇದ್ದಾಗೇನೆ ಹೇಳಿದೆ, ಲೆಟ್ರ್ ಬರೆದಾಗೂ ಹೇಳಿದೆ, ನಾನು ಈಗಲೂ ಸೋಲಕ್ಕೆ ರೆಡಿ ಫ್ರೆಂಡ್ಶಿಪ್ಗೋಸ್ಕರ. ನಿಮ್ಮ ಫ್ರೆಂಡ್ಶಿಪ್ಪನ್ನು ಎಲ್ಲೂ ಉಪಯೋಗಿಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ಮುಖದಲ್ಲಿ ಒಂದು ನಗು, 4 ಚೆನ್ನಾಗಿ ಮಾತಾಡಿದ್ರೆ ಸಾಕು, ಇರೋದು 1 ವಾರ ಅಂತ ಹೇಳಿದ್ದೆ. ಬಟ್ ಮಾರನೇ ದಿನ ಮತ್ತೆ ಸಣ್ಣ ವಿಷಯಕ್ಕೆ ಮತ್ತೆ ಜಗಳ ಆಯಿತು. ಸೊ ಹಂಗೆ ಇದ್ರೇ ಒಳ್ಳೇದು.